ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಅರತಿರ್ಜನ ಸಂಸದಿ ಎಂಬ 112ನೆಯ ಉಪನ್ಯಾಸಕ್ಕೆ ಸ್ವಾಗತ. ವಿವಿಕ್ತ ದೇಶ ಸೇವಿತ್ವದ ವಿಷಯವನ್ನು ಹಿಂದೆ ಹೇಳಿದ್ದಾಗಿದೆ. ಈಗ ಜನರ ಸಂದಣಿಯಲ್ಲಿ ರತಿ ಇಲ್ಲದಿರುವುದು ಎಂಬ ಸಾಧನದ ವಿಷಯವನ್ನು ಮಾತನಾಡಬೇಕಾಗಿದೆ. ಜನರಲ್ಲಿ ಸೇರದೇ ಇರುವುದರಿಂದ ಏನು ಪ್ರಯೋಜನವಿದ್ದೀತು ಎಂದು ಕೆಲವರು ಯೋಚಿಸಬಹುದು. ಇದನ್ನು ಮನದಟ್ಟು ಮಾಡಿಕೊಳ್ಳುವುದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡಬಹುದು. ಮನೆಯಲ್ಲಿ ಎಲ್ಲೆಲ್ಲಿಯೂ ಕುರ್ಚಿ, ಬೆಂಚು, ಮೇಜು, ಬೀರು ಮುಂತಾದ ಸಾಮಾನುಗಳನ್ನು ತುಂಬಿರುವಾಗ ನಮಗೆ ಯಾವ ನಷ್ಟವೂ ಆಗಿರುತ್ತದೆ ಎಂಬುದು ಅವುಗಳನ್ನು ತೆಗೆದುಹಾಕಿದಾಗ ತಿಳಿಯುತ್ತದೆ. ಮನೆಯಲ್ಲಿರುವ ಒಂದೊಂದು ಸಾಮಾನು ಅಷ್ಟಷ್ಟು ವಾಯುವನ್ನು ಹೊರಕ್ಕೆ ಹಾಕಿರುತ್ತದೆ. ಆದ್ದರಿಂದ ಆ ಸಾಮಾನುಗಳನ್ನು ತೆಗೆದರೆ ಅಷ್ಟು ವಾಯುವಿಗೆ ಎಡೆ ಮಾಡಿಕೊಟ್ಟಂತೆ ಆಗುವುದು ಅಲ್ಲವೇ? ಇದರಂತೆ ನಮ್ಮ ಮನಸ್ಸಿನಲ್ಲಿ ನೂರಾರು ಆಲೋಚನೆಗಳು ತುಂಬಿರುವಾಗ ಅವಕ್ಕೆ ಅನುಗುಣವಾದ ಬೇರೆ ಆಲೋಚನೆಗಳನ್ನು ಮನಸ್ಸು ಎಳೆದುಕೊಳ್ಳುತ್ತಿರುತ್ತದೆ. ಅದಕ್ಕೆ ಅನುಗುಣವಾದ ಸಂಕಲ್ಪಗಳನ್ನು, ಕಾಮಗಳನ್ನು, ಕರ್ಮಗಳನ್ನು ನಾವು ಬರಮಾಡಿಕೊಳ್ಳುತ್ತಿರುತ್ತೇವೆ. ಮನುಷ್ಯನು ಏಕಾಂತವಾಸದಲ್ಲಿ ಇರುವುದರಿಂದ ಆಗುವ ಪ್ರಯೋಜನವನ್ನು ಜನಸಂದಣಿಯಲ್ಲಿಯೇ ವ್ಯವಹರಿಸುತ್ತಿರುವುದರಿಂದ ಆಗುವ ಹಾನಿಯನ್ನು ಈಗ ನಾವು ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳಬಹುದು. ಈಗಿನ ಸ್ಥಿತಿಯಲ್ಲಿ ನಾವು ಒಬ್ಬರೇ ಇರುವಾಗಲೂ ನಮ್ಮ ಮನಸ್ಸಿನಲ್ಲಿ ಅನಂತ ಸಂಖ್ಯೆಯ ಆಲೋಚನೆಗಳು ಒಂದರ ಹಿಂದೊಂದು ಬುಧನೆ ಎದ್ದುಕೊಳ್ಳುತ್ತಲೇ ಇರುತ್ತವೆ. ಅನೇಕ ಆಲೋಚನೆಗಳ ಸಂತೆಯೇ ನಮ್ಮ ಮನಸ್ಸು. ಆ ಆಲೋಚನೆಗಳನ್ನು ಒಂದಕ್ಕೊಂದನ್ನು ಸಂಬಂಧಿಸಿಕೊಂಡೇ ನಮ್ಮ ವ್ಯವಹಾರವು ಸಾಗುತ್ತಿರುವುದು. ಒಂದು ತೊಟ್ಟು ನೀರು ಒಂದು ಗರಿಕೆಯ ಮೇಲೆ ನಿಂತಿದ್ದರೆ ಅದರ ಮೇಲೆ ಬೀಳುವ ಸೂರ್ಯ ಕಿರಣದ ಸಂಪರ್ಕದಿಂದ ಆ ನೀರಿನಲ್ಲಿ ಸೂರ್ಯನ ಸಣ್ಣ ಪ್ರತಿಬಿಂಬವೊಂದು ಕಾಣಿಸುತ್ತದೆ. ಆ ಪ್ರತಿಬಿಂಬವು ಬೇರೆ ಬೇರೆ ಕಡೆಯಿಂದ ನೋಡಿದಂತೆ ಬೇರೆ ಬೇರೆಯ ಬಣ್ಣಗಳಾಗಿ ತೋರುತ್ತಿರುವುದನ್ನು ನಮ್ಮಲ್ಲಿ ಕೆಲವರು ನೋಡಿರಬಹುದು. ನಮ್ಮ ಮನಸ್ಸಿನಲ್ಲಿ ಜನರ ಮತ್ತು ಪದಾರ್ಥಗಳ ಸಂಸರ್ಗದಿಂದ ಆಗುವ ಸಂಸ್ಕಾರಗಳು ಹೀಗೆ ಬೇರೆ ಬೇರೆ ಬಣ್ಣಗಳನ್ನು ಧರಿಸಿ ಬೇರೆ ಬೇರೆಯ ಕಾಲದಲ್ಲಿ ನಮ್ಮನ್ನು ಪ್ರಚೋದನೆ ಮಾಡುತ್ತಿರುವವು. ಸಾವಿರಾರು ಹಗ್ಗಗಳನ್ನು ಕಟ್ಟಿ ಒಬ್ಬ ಮನುಷ್ಯನನ್ನು ದಿಕ್ಕಿಗೆ ಎಳೆದರೆ ಆಗುವ ಘಾಸಿಯೇ ನಮ್ಮ ಮನಸ್ಸಿಗೆ ಜನಸಂಘದಿಂದಲೂ ಪದಾರ್ಥಗಳ ಭಾವನೆಯಿಂದಲೂ ಆಗುತ್ತಿರುವುದು ಎಂಬುದನ್ನು ಏಕಾಂತವಾಸವನ್ನು ಮಾಡಿ ಮನಸ್ಸನ್ನು ಪರೀಕ್ಷಿಸಿಕೊಳ್ಳುವುದರಿಂದ ಗೊತ್ತುಪಡಿಸಿಕೊಳ್ಳಬಹುದು. ಈ ರೀತಿಯಲ್ಲಿ ಒಬ್ಬೊಬ್ಬ ಮನುಷ್ಯನು ತನ್ನೊಡನೆ ಒಂದೊಂದು ಆಲೋಚನೆಯ ಬ್ರಹ್ಮಾಂಡವನ್ನೇ ತಂದಿರುತ್ತಾನೆ. ಅನೇಕ ಜನರು ಒಟ್ಟಿಗೆ ಸೇರುವಾಗ ಅವರ ಆಲೋಚನೆಗಳು ಒಬ್ಬರಿಂದೊಬ್ಬರ ಮನಸ್ಸನ್ನು ಬೇಡವೆಂದರೂ ಆಕ್ರಮಿಸುತ್ತಾ ನಮ್ಮ ಯೋಗಕ್ಷೇಮವನ್ನು ವಿಚಾರಿಸಿಕೋ ಎಂದು ಬಲಾತ್ಕರಿಸುತ್ತಿರುವವು. ಆಸ್ತಿಕ ಜನರು ಧ್ಯಾನ ಪೂಜಾದಿಗಳನ್ನು ನಡೆಯಿಸುತ್ತಿರುವ ದೇವಾಲಯದಲ್ಲಿ ನಾಸ್ತಿಕರನ್ನು ಬಲಾತ್ಕಾರದಿಂದ ಕಾನೂನು ಮೂಲಕ ಸಮಾಜ ಸುಧಾರಕರು ನುಗ್ಗಿಸುತ್ತಿರುವಂತೆ ಜನರು ಒಬ್ಬರ ಮನಸ್ಸಿನಲ್ಲೊಬ್ಬರು ತಮ್ಮ ತಮ್ಮ ಭಾವಗಳನ್ನು, ಆಲೋಚನೆಗಳನ್ನು ಹೊಗಿಸುತ್ತಾ ಮತ್ತೊಬ್ಬರ ಮನಸ್ಸಿನ ಪಾವಿತ್ರ್ಯವನ್ನು ಕೆಡಿಸುತ್ತಲೂ ತಾವು ಕೆಡಿಸಿಕೊಳ್ಳುತ್ತಲೂ ಇರುತ್ತಾರೆ. ಹೀಗೆ ಸಾಮಾನ್ಯ ಜನರ ಸಂಘದಿಂದ ಮನಸ್ಸಿನ ನೆಮ್ಮದಿಗೆ ಭಂಗವಾಗುತ್ತಿರುತ್ತದೆ. ಹೊಸದಾಗಿ ಪವಿತ್ರವಾದ ಆಲೋಚನೆಗಳು ಹುಟ್ಟುವುದಕ್ಕೆ ಅಡ್ಡಿಯಾಗಿರುತ್ತದೆ. ಇರುವ ಆಲೋಚನೆಗಳು ಅಪವಿತ್ರವಾದ ಸಂಸ್ಕಾರಗಳಾಗಿ ನಮ್ಮ ಅಂತಃಕರಣದಲ್ಲಿ ತುಂಬಿಕೊಂಡಿರುತ್ತವೆ.
ಹೊಸದಾಗಿ ಮನಸ್ಸಿಗೆ ಉತ್ತಮ ಸಂಸ್ಕಾರವನ್ನು ಉಂಟು ಮಾಡಿಕೊಳ್ಳುವ ಮೊದಲು ಆ ಕುಸಂಸ್ಕಾರಗಳನ್ನಾದರೂ ಕಡಿಮೆ ಮಾಡಿಕೊಳ್ಳಬೇಕಲ್ಲವೇ? ಇದಕ್ಕಾಗಿಯೇ ಮುಮುಕ್ಷುಗಳಿಗೆ ಜನಸಂದಣಿಯಲ್ಲಿ, ಅಂದರೆ ಯಾರು ಮೋಕ್ಷಾಪೇಕ್ಷಿಗಳೋ ಅವರಿಗೆ ಜನಸಂದಣಿಯಲ್ಲಿ ಅರತಿ ಎಂಬ ಸಾಧನವನ್ನು ಉಪದೇಶಿಸಿರುತ್ತದೆ. ಅಂದರೆ ಜನಸಂದಣಿಯಲ್ಲಿ ಸೇರುವುದು ಇಚ್ಛೆಯಿಲ್ಲದಿರುವಿಕೆ. ಈಗಿನ ಕಾಲದಲ್ಲಿ ಏಕಾಂತವಾಸವನ್ನು ಜರಿಯುವ ವಾಡಿಕೆ ಹೆಚ್ಚಾಗುತ್ತಿದೆ. ಮನುಷ್ಯನು ಸಮಾಜ ಜೀವಿಯಾಗಿರುತ್ತಾನೆ. ಅನೇಕ ಜನರು ಒಕ್ಕಡೆಯಲ್ಲಿ ಸೇರುವುದರಿಂದ ವಿಚಾರ ವಿನಿಮಯವನ್ನು ಮಾಡಿಕೊಳ್ಳಬಹುದು, ಜ್ಞಾನ ವೃದ್ಧಿಯನ್ನು ಮಾಡಿಕೊಳ್ಳಬಹುದು. ಒಂದು ಜನಾಂಗದ ನಾಗರಿಕತೆಯು ಹೆಚ್ಚಿದಂತೆ ಆ ಜನಾಂಗದವರಿಗೆ ಪರಸ್ಪರ ಸಂಬಂಧವು ಹೆಚ್ಚು ಹೆಚ್ಚು ನಿಕಟವಾಗಬೇಕು. ಜನರು ಒಬ್ಬರನ್ನೊಬ್ಬರು ಅಗಲಿ ಕಾಡು ಮೃಗಗಳಂತೆ ಒಂಟಿಯಾಗಿ ತಿರುಗುವುದು ಹೇಗೆ ನಾಗರಿಕತೆಯ ಗುರುತಾದೀತು? ಈ ರೀತಿ ಅನೇಕರು ಏಕಾಂತವಾಸವನ್ನು ಆಕ್ಷೇಪಿಸುವರು. ಈ ಆಕ್ಷೇಪಣೆಯಲ್ಲಿ ನಿಜವೂ ಇದೆ. ಮನುಷ್ಯರ ಪರಸ್ಪರ ಸಂಗದಿಂದ ವಿಚಾರ ವಿನಿಮಯವೋ ಆಗುತ್ತದೆ ಎಂಬುದು ಖಂಡಿತ. ಆದರೆ ಈ ವಿನಿಮಯವು ಯಾವ ಜಾತಿಯದಾಗಿರಬೇಕು? ಒಬ್ಬನ ತಲೆನೋವನ್ನು ತೆಗೆದುಕೊಂಡು ತನ್ನ ಮೂಗು ನೋವನ್ನು ಅವನಿಗೆ ಕೊಟ್ಟಿದ್ದರಿಂದ ಯಾರಿಗೆ ಯಾವ ಲಾಭವಾದೀತು? ಒಬ್ಬರಿಗೊಬ್ಬರು ತಮ್ಮ ವಿಚಾರಗಳನ್ನು ಕೊಡಬೇಕಾದರೆ ಒಟ್ಟು ಸೇರುವ ಜನರಲ್ಲಿ ಯಾವುದಾದರೂ ಉತ್ತಮ ವಿಚಾರಗಳು ಇರಬೇಕಲ್ಲವೇ? ಕುಸಂಸ್ಕಾರದ ಅಂತಃಕರಣವುಳ್ಳ ಜನರು ಒಟ್ಟುಗೂಡಿದರೆ ಆಗುವ ಲಾಭಕ್ಕಿಂತಲೂ ಅಪಾಯವೇ ಹೆಚ್ಚಾಗಿರುತ್ತದೆ. ಪ್ರಕೃತದಲ್ಲಿ ಅರತಿರ್ ಜನಸಂಸದಿ ಎಂಬಲ್ಲಿ ಜನರು ಎಂದರೆ ಪ್ರಾಕೃತ ಜನರು. ಜನಸಂಸತ್ತಿನಲ್ಲಿ ಅರತಿಯಿರಬೇಕು ಎಂದರೆ ಪ್ರಾಕೃತ ಜನರ ಸಂಘವನ್ನು ಮಾಡುವುದರಲ್ಲಿ ರತಿ ಇರಬಾರದು, ಅಂದರೆ ಇಚ್ಛೆ ಇರಬಾರದು ಎಂದು ಅರ್ಥ. ಉತ್ತಮ ಸಂಸ್ಕಾರವುಳ್ಳ ಸಜ್ಜನರ ಸಂಘದಲ್ಲಿ ಪ್ರೀತಿ ಇರಬಾರದು ಎಂದೇನೂ ಅರ್ಥವಲ್ಲ. ಪ್ರಾಕೃತರೆಂದರೆ ಪ್ರಕೃತಿಗೆ ತಮ್ಮನ್ನು ಮಾರಿಕೊಂಡು ಬಿಟ್ಟಿರುವ ಕೀಳು ಜನರು. ಪ್ರಾಕೃತರು ಸೇರಿದರೆ ಪ್ರಾಕೃತವಾದ ಮಾತುಗಳನ್ನೇ, ಅದರಲ್ಲಿಯೂ ವಿಶೇಷವಾಗಿ ತಮ್ಮ ತಮ್ಮ ವಿಷಯದ ವ್ಯರ್ಥಾಲಾಪಗಳನ್ನೇ ಆಡುತ್ತಿರುವರು. ಪ್ರಾಕೃತ ಜನರಿಗೆ ಯಾವುದೊಂದು ದೊಡ್ಡ ಪುರುಷಾರ್ಥದ ಅಭಿಲಾಷೆಯೂ ಇರುವುದಿಲ್ಲ. ಅವರಿಗೆ ಹೀಗಾದರೂ ಕಾಲವನ್ನು ಕಳೆಯುವುದು ಇಷ್ಟವಾಗಿರುವುದು. ಆಟ ಪಾಠಗಳು, ಮತ್ತೊಬ್ಬರ ಮೇಲೆ ಚಾಡಿ ತಮಗೆ ನೇರಾಗಿ ಸಂಬಂಧವಿಲ್ಲದ ವೃತ್ತಾಂತಗಳು, ಅನವಶ್ಯಕವಾದ ಹಾಸ್ಯಗಳು, ಕಾಮಕ್ರೋಧಾದಿಗಳನ್ನು ಎಬ್ಬಿಸುವ ಬೀಳು ನುಡಿಗಳು, ಇಂಥವುಗಳೇ ಅವರ ಸಂಭಾಷಣೆಯಿಂದ ಆಗುವ ಫಲವು. ಇಂಥ ಜನರೊಡನೆ ಮಾತನಾಡುತ್ತಿದ್ದರೆ ಸ್ವಲ್ಪ ಹೊತ್ತಿನೊಳಗಾಗಿಯೇ ಇವನು ವಕೀಲನೋ, ವರ್ತಕನೋ, ಪರಿಚಾರಕನೋ, ಜೂಜುಗಾರನೋ ಎಂಬುದು ತಿಳಿದು ಬಿಡುತ್ತದೆ. ಏಕೆಂದರೆ ಅವರಿಗೆ ತಮ್ಮ ತಮ್ಮ ವಿಷಯವನ್ನು ಕೊಚ್ಚಿಕೊಳ್ಳುವುದರಲ್ಲಿಯೇ ಪ್ರೀತಿ ಹೆಚ್ಚು. ಇಂಥ ಜನರ ಸಂಘದಿಂದ ನಮಗೆ ಏನು ಲಾಭವಾದೀತು? ಮೈ ಕೊಳೆಯಾಗಿರುವವನು ಕೆಸರನ್ನು ಬಳಿದುಕೊಳ್ಳುವುದಕ್ಕೆ ಹವಣಿಸುವಂತೆ ಇಂಥ ಪ್ರಾಕೃತ ಜನರ ಸಂಘವನ್ನು ಬಯಸುವುದು ವ್ಯರ್ಥ ಕಾಲಕ್ಷೇಪವು, ಅನರ್ಥಗಳ ಸ್ವಾಗತವೂ ಆಗುತ್ತದೆ. ಆದ್ದರಿಂದಲೇ ದೊಡ್ಡವರು ಮುಮುಕ್ಷುಗಳಾದವರಿಗೆ, ಮೋಕ್ಷಾಪೇಕ್ಷಿಗಳಾದವರಿಗೆ ಸರ್ವಸಂಗ ಪರಿತ್ಯಾಗವನ್ನು ಉಪದೇಶಿಸಿರುತ್ತಾರೆ. ಅಹಮಿವ ಜನಯೋಗಂ ಸರ್ವದಾ ವರ್ಜಯೇದ್ಯಃ ಕುನಪಮಿವ ಸುನಾರಿ ತ್ಯಕ್ತಕಾಮೋ ವಿರಾಗಿ ವಿಷಮಿವ ವಿಷಯಾನ್ ಯೋ ಮನ್ಯಮಾದೋ ದುರಂತಾನ್ ಜಯತಿ ಪರಮಹಂಸೋ ಮುಕ್ತಿಭಾವಂ ಸಮೇತಿ. ಜನರ ಸಂಗತಿಯನ್ನು ಯಾವಾಗಲೂ ಹಾವು ಕಂಡಂತೆ, ಅಂದರೆ ಜನರೊಡನೆ ಸೇರುವುದನ್ನು ಯಾವಾಗಲೂ ಹಾವು ಕಂಡಂತೆ ಹೆದರಿ ಬಿಟ್ಟೋಡಬೇಕು. ಸುಂದರ ಸ್ತ್ರೀಯನ್ನು ಹೆಣವನ್ನು ಕಂಡಂತೆ ಅಸಹ್ಯವಾಗಿ ಕಾಣಬೇಕು. ವಿಷಯಗಳನ್ನು ವಿಷದಂತೆ ಕಂಡು ಕಾಮಗಳನ್ನೆಲ್ಲ ತ್ಯಜಿಸಿ ವಿರಕ್ತನಾಗಬೇಕು. ಅಂಥ ಪರಮಹಂಸನೇ ಮುಕ್ತಿಯನ್ನು ಪಡೆಯುವವನು ಎಂದು
ಬಲ್ಲವರು ಹೇಳುತ್ತಾರೆ. ಆದರೆ ಇಂಥ ಏಕಾಂತವಾಸ ಪ್ರಿಯರಾಗಿ ಅದರಿಂದ ಆನಂದವನ್ನು ಪಡೆದುಕೊಳ್ಳುವ ಮಹನೀಯರು ಬಹು ವಿರಳರಾಗಿರುತ್ತಾರೆ. ಪ್ರಾಕೃತರಿಗೆ ಏಕಾಂತವಾಸವು ಬಹಳ ಬೇಜಾರನ್ನು ಉಂಟು ಮಾಡುತ್ತದೆ. ಏಕಾಂತದಲ್ಲಿ ಕುಳಿತು ರಾಮ ರಾಮ ಎಂದು 2 ಗಂಟೆ ಜಪಿಸಿರಿ ಎಂದರೆ ಸಾಮಾನ್ಯರಿಗೆ ಯಾವುದೋ ಕಠಿಣ ಶಿಕ್ಷೆ ವಿಧಿಸಿದಷ್ಟು ಸಂಕಟವಾಗುತ್ತದೆ. ಇದಕ್ಕೆ ಏನು ಮಾಡಬೇಕು? ಪ್ರಾಕೃತ ಜನರ ಸಂಘವನ್ನು ಮಾಡಿದರೆ ಹಾನಿಯುಂಟೆಂಬುದು ಖಂಡಿತ. ಇನ್ನು ಅವರನ್ನು ಬಿಟ್ಟು ಏಕಾಂತವಾಸವನ್ನು ಮಾಡುವುದಕ್ಕೆ ಮೊದಲು ಮಾಡಿದರೆ ಅಲ್ಲಿ ನಮಗೆ ಬೇಸರ ಉಂಟಾಗುತ್ತದೆ. ಕುವಾಸನೆಗಳು ಸಮಯವನ್ನು ಕಾದಿದ್ದು ಎದ್ದುಕೊಳ್ಳುತ್ತವೆ. ಹೀಗೆ 2 ಕಡೆಯಲ್ಲಿಯೂ ನಮಗೆ ತೊಂದರೆಯೇ ಕಾದಿರುತ್ತದೆ. ಆದ್ದರಿಂದ ಮೊಟ್ಟ ಮೊದಲು ಕುಸಂಗವನ್ನು ಪೂರ್ಣವಾಗಿ ಬಿಟ್ಟು ಬಿಡುವುದಕ್ಕೆ ಯಾವುದಾದರೊಂದು ಉಪಾಯವನ್ನು ಕಂಡುಕೊಳ್ಳಬೇಕಾಯಿತು. ಹಾಗಿಲ್ಲದೆ ಪ್ರಾಕೃತರ ಸಂಘವನ್ನು ಬಿಡಬೇಕೆಂದು ಪ್ರಯತ್ನ ಮಾಡಿದರೂ ಅದು ಸಾಗುವುದಿಲ್ಲ. ಸ್ತ್ರೀ ಧನ ನಾಸ್ತಿಕ ಚರಿತ್ರಂ ನ ಶ್ರವಣೀಯಂ ಎಂದು ನಾರದ ಭಕ್ತಿ ಸೂತ್ರವಿದೆ. ಸ್ತ್ರೀಯರ, ಧನದ, ನಾಸ್ತಿಕರ ಚರಿತ್ರವನ್ನು ಕಿವಿಯಲ್ಲಿ ಕೇಳಕೂಡದು. ದುಸ್ಸಂಗವುಳ್ಳವರ ಸಂಘವನ್ನು ಮೊದಲು ಬಿಡಬೇಕು. ಅಂಥವರ ಸಂಘದಲ್ಲಿ ದ್ವೇಷವಿರಬೇಕೆಂದೇನೂ ಅಭಿಪ್ರಾಯವಲ್ಲ. ಅವರ ಸಂಘದಲ್ಲಿ ರತಿ ಇರಬಾರದು. ದೆವ್ವದ ಕಥೆ ಹೇಳುವವರು ಒಬ್ಬರ ಮೇಲೊಬ್ಬರು ಪೈಪೋಟಿ ಮಾಡುವಂತೆ ಸಂಘಿಗಳಾದ ಜನರು ವಿಷಯ ಸಂಘದ ಮಾತನ್ನೇ ಮತ್ತೆ ಮತ್ತೆ ಆಡುತ್ತಿರುವರು. ಅವರ ಸಂಘವನ್ನು ಬಿಡಬೇಕೆಂದು ನಾವು ಪ್ರಯತ್ನ ಮಾಡಿದಷ್ಟೂ ಮತ್ತೆ ಮತ್ತೆ ಹೆಚ್ಚು ಹೆಚ್ಚಾಗಿ ಅದರ ಸಂಘವೇ ನಮಗೆ ಗಂಟು ಬೀಳುವುದು. ಇದಕ್ಕಿರುವ ಒಂದೇ ಒಂದು ಉಪಾಯವೆಂದರೆ ಸಜ್ಜನರ ಸಂಘವು. ಇಲ್ಲಿ ಸಜ್ಜನರೆಂದರೆ ಯಾರು? ಯಾರು ಪರಮಾತ್ಮನಲ್ಲಿ ಅಹೇತುಕವಾದ ಭಕ್ತಿಯನ್ನು ಇಟ್ಟುಕೊಂಡಿರುವರೋ ಅಂಥ ಮಹನೀಯರು. ಸೂಚಿಕಾಂತ ಶಿಲೆಯು ಕಬ್ಬಿಣವನ್ನು ತನ್ನ ಕಡೆಗೆ ಎಳೆಯುವಂತೆ ಪರಮಾತ್ಮನು ತನ್ನ ಭಕ್ತರನ್ನು ತನ್ನ ಕಡೆಗೆ ಎಳೆಯುತ್ತಿರುವನು. ಅವರಲ್ಲಿಯೇ, ಅಂದರೆ ಆ ಭಕ್ತರಲ್ಲಿಯೇ ಭಗವಂತನು ನೆಲೆಸಿರುವನು. ಇಷ್ಟೇಕೆ, ಭಕ್ತರಿಗೂ ಆ ಭಗವಂತನಿಗೂ ಭೇದ ಇರುವುದೇ ಇಲ್ಲ. ಸತ್ಸಂಗದಿಂದ ಆಗುವ ಮಹಾಫಲವನ್ನು ಭಾಗವತದಲ್ಲಿ ನಾರದರ ಉದಾಹರಣೆಯಿಂದ ವರ್ಣಿಸಿರುತ್ತದೆ. ನಾರದರು ಪೂರ್ವಜನ್ಮದಲ್ಲಿ ಒಬ್ಬ ಶೂದ್ರ ಸ್ತ್ರೀಯ ಮಕ್ಕಳು. ಒಂದು ಕಾಲದಲ್ಲಿ ಅವರಿದ್ದ ಸ್ಥಳದಲ್ಲಿ ಕೆಲವರು ಋಷಿಗಳು ಬಂದು ನಿಂತರು. ತಾಯಿಯು ಮಗನನ್ನು ಅವರ ಸೇವೆಗೆ ಹತ್ತಿಸಿದಳು. ಋಷಿಗಳು ಆ ಹುಡುಗನ ಸೇವೆಯಿಂದ ಪ್ರಸನ್ನರಾಗಿ ತಾವು ಹೋಗುವಾಗ ಭಗವಂತನ ನಾಮವನ್ನು ಉಪದೇಶಿಸಿ ಭಗವದಾರಾಧನೆಯ ಕ್ರಮವನ್ನು ಹೇಳಿಕೊಟ್ಟರು. ಇದರಿಂದ ನಾರದರಿಗೆ ಬರುತ್ತಾ ವೈರಾಗ್ಯವು ಹೆಚ್ಚಿ ತಮ್ಮ ತಾಯಿಯ ಮರಣಾನಂತರದಲ್ಲಿ ಅವರು ಕಾಡಿಗೆ ಹೋಗಿ ಭಗವಂತನ ಪ್ರೇಮವನ್ನು ಸಂಪಾದಿಸಿಕೊಂಡರು. ಜನ್ಮಾಂತರದಲ್ಲಿ ದೇವರ್ಷಿತ್ವವನ್ನೇ ಪಡೆದುಕೊಂಡರು. ಹೀಗೆ ಭಗವದ್ಭಕ್ತರಾದ ಮಹನೀಯರ ಸಂಘವು ದುರ್ಲಭವೂ ಅಗಮ್ಯವೂ ಅಮೂಲ್ಯವೂ ಆಗಿರುತ್ತದೆ. ಭಕ್ತರ ಸಂಘದಿಂದ ಪ್ರಾಕೃತರ ಸಂಘವು ಸುಲಭವಾಗಿ ಬಿಟ್ಟು ಹೋಗುತ್ತದೆ. ಭಗವದ್ಭಕ್ತಿ ಎಂಬ ಮಳೆಯಂಗಿಯನ್ನು ತೊಟ್ಟವರಿಗೆ ಕುಸಂಗದ ಮಳೆಯು ಕುಂಭದ್ರೋಣವಾಗಿ ಹೊರಗೆ ಸುರಿಯುತ್ತಿದ್ದರೂ ಅದರ ದೋಷವು ತಟ್ಟುವುದಿಲ್ಲ. ಆದ್ದರಿಂದ ಮೊದಲು ಕುಸಂಗವನ್ನು ಬಿಡುವುದಕ್ಕೆ ಸತ್ಸಂಗವೇ ಉಪಾಯವು. ಪ್ರಾಕೃತ ಜನರಿಗೆ ಸಾತ್ವಿಕವಾದ ಅಭ್ಯಾಸಗಳು ರುಚಿಸುವುದಿಲ್ಲ. ಆದ್ದರಿಂದ ನೀವು ಪ್ರಾಕೃತರನ್ನು ದ್ವೇಷಿಸಬೇಕಾದದ್ದಿಲ್ಲ. ಸಾತ್ವಿಕ ಸಾಧನಗಳನ್ನು ಕೈಗೊಂಡರಾಯಿತು. ಹಿಂದಿನ ಆಶ್ರಮದಲ್ಲಿ ನನಗೆ ಕೆಲವರು ಜನರ ಸ್ನೇಹಿತರ ಸಹವಾಸದಿಂದ ಇಸ್ಪೀಟಿನ ಹವ್ಯಾಸವು ಬಂದಿತ್ತು. ಅದೇ ಸ್ಥಳದಲ್ಲಿ ನಾವುಗಳು ಮತ್ತೊಮ್ಮೆ ಸೇರಿದಾಗ ನಾನು ಅಲ್ಲಿಯ ವಿದ್ಯಾಶಾಲೆಯ ಮುಖ್ಯೋಪಾಧ್ಯಾಯನಾದೆನು. ಅವರು ನನ್ನ ಸಹೋಪಾಧ್ಯಾಯರಾದರು. ಆದರೂ ಅವರು ಪೂರ್ವ ಪರಿಚಯದ ಬಲದಿಂದ
ನಮ್ಮ ಮನೆಗೇ ಬಂದು ಇಸ್ಪೀಟಿನ ಆಟವನ್ನು ಅಲ್ಲಿಯೇ ಪ್ರಾರಂಭಿಸಿದರು. ಆದರೆ ನಾನು ಏನೂ ಅನ್ನದೆ ಬೃಹದಾರಣ್ಯಕೋಪನಿಷತ್ತನ್ನು ಬಿಚ್ಚಿ ನೋಡುವುದಕ್ಕೆ ಮೊದಲು ಮಾಡಿದೆನು. ಆಮೇಲೆ ಆ ಜನರು ಒಬ್ಬೊಬ್ಬರಾಗಿ ಹೊರಟು ಹೋದರು. ಮುಂದೆ ನಮ್ಮ ಮನೆಯಲ್ಲಿ ಇಸ್ಪೀಟಿನ ಸುದ್ದಿಯೇ ಇಲ್ಲದಂತೆ ಆಯಿತು. ಅದರ ಬದಲು ವೇದಾಂತದಲ್ಲಿ ಅಭಿರುಚಿಯುಳ್ಳ ಜನರು ಒಬ್ಬೊಬ್ಬರಾಗಿ ಆ ಮನೆಗೆ ಬರುವುದಕ್ಕೆ ಆರಂಭಿಸಿದರು. ಹೀಗಿದೆ ಸಾತ್ವಿಕಾಭ್ಯಾಸಗಳ ಫಲ. ಆದ್ದರಿಂದ ನಾವು ಪ್ರಾಕೃತರ ಸಂಘವನ್ನು ಬಿಡುವುದಕ್ಕೆ ಮೊದಲು ಸಾತ್ವಿಕ ಸಾಧನಗಳನ್ನು ಕೈಗೊಳ್ಳಬೇಕು. ಅದಕ್ಕಿಂತಲೂ ಮೊದಲು ಸಾತ್ವಿಕ ಸಾಧನಗಳನ್ನು ಮಾಡುತ್ತಿರುವ ಸಜ್ಜನರ ಮೇಲುಪಂಕ್ತಿಯನ್ನು ಅನುಸರಿಸಬೇಕು. ಅರತಿರ್ಜನ ಸಂಸದಿ ಎಂಬ ಸಾಧನದ ವಿಚಾರದಲ್ಲಿ ತಿಳಿದುಕೊಳ್ಳಬೇಕಾದದ್ದೇ ಇದು. ಯಾವ ಮಹನೀಯನಿಗೆ ಪ್ರಾಕೃತ ಜನರ ಸಂಘದಲ್ಲಿ ಅರತಿಯುಂಟಾಗುವುದೋ, ಯಾವ ಮಹನೀಯನಿಗೆ ಏಕಾಂತದಲ್ಲಿದ್ದು ಸಾತ್ವಿಕಾಭ್ಯಾಸಗಳನ್ನು ವಿಶೇಷವಾಗಿ ಭಗವದ್ಧ್ಯಾನವನ್ನು ಮಾಡುವುದರಲ್ಲಿ ರುಚಿಯು ತೋರುವುದೋ, ಅವನು ಜ್ಞಾನಕ್ಕೆ ತಕ್ಕ ಅಧಿಕಾರಿಯಾಗುವನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.